ಪಾರ್ಟಿ ನಶೆಯಲ್ಲಿ ಮನೆಗೆ ಒಂದು ಫಾರ್ಚುನರ್ ಕಾರ್ ಬಂದು ಗುದ್ದಿರುವಂತಹ ಘಟನೆ ಸಂಭವಿಸಿದೆ. ಕಾರು ಗುದ್ದಿದ ರಭಸಕ್ಕೆ ಮನೆಯ ಛಾವಣಿಯೇ ಕುಸಿದು ಹೋಗಿದೆ. ಹಾಸನ ತಾಲೂಕಿನ ಯಲಗುಂದ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆ ಮುಂದಿನ ಕಾಂಪೌಂಡ್ ಹಾರಿ ಮನೆ ಬಾಗಿಲಿಗೆನೆ ಕಾರು ಎಂಟ್ರಿ ಕೊಟ್ಟಿದೆ. ಫಾರ್ಚುನರ್ ಕಾರಿನಲ್ಲಿ 5 ಜನ ಯುವಕರು ಪ್ರಯಾಣ ಮಾಡ್ತಾ ಇದ್ರು. ಕಾರಿನಲ್ಲಿ ಒಟ್ಟು 5 ಯುವಕರು ಇದ್ರು. ಈ ಅಪಘಾತದಲ್ಲಿ ಒಬ್ಬ ಯುವಕನ ಸ್ಥಿತಿ ಗಂಭೀರ ಆಗಿದೆ. ಪುರದಮ್ಮ ದೇವಸ್ಥಾನದಿಂದ ಫಾರ್ಚುನರ್ ಕಾರ್ ಹೋಗ್ತಾ ಇತ್ತು. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ್ರಿಂದಾಗಿ ಯಾವುದೇ ಅವಘಡಗಳು ಸಂಭವಿಸಿಲ್ಲ. ದೆಹಲಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ಸಂಭವಿಸಿತು. ಬ್ಯಾಕ್ ಟು ಬ್ಯಾಕ್ ಈ ರೀತಿ ಘಟನೆಗಳು ಸಂಭವಿಸ್ತಾನೆ ಇದ್ದಾವೆ. ಅದರಲ್ಲೂ ಇನ್ನೂ ಮೀಸೆನೆ ಚಿಗುರದಂತಹ ಮಕ್ಕಳೇನಿರ್ತಾರೆ ಅವರ ಕೈಯಲ್ಲಿ ಕಾರನ್ನ ಕೊಟ್ಟು ಪಾರ್ಟಿ ಮಾಡೋದಕ್ಕೆ ಅಂತ ಕಳಿಸುವಂತಹ ಹೆತ್ತವರು. ನೋಡ್ಬೇಕು ಈ ಸ್ಟೋರಿನ. ದೆಹಲಿಯಲ್ಲಿ ಮತ್ತೆ ಮತ್ತೆ ಈ ರೀತಿ ಘಟನೆಗಳು ಸಂಭವಿಸ್ತಾ ಇದ್ರೆ ಈಗ ಕರ್ನಾಟಕದಲ್ಲೂ ಕೂಡ ಅಂತಹದ್ದೇ ಒಂದು ಘಟನೆ ಸಂಭವಿಸಿದೆ. ಫಾರ್ಚುನರ್ ಕಾರ್ನಲ್ಲಿ 5 ಜನ ಯುವಕರು ಪ್ರಯಾಣ ಮಾಡ್ತಾ ಇದ್ರು. ಆದ್ರೆ ಅತಿ ವೇಗವಾಗಿ ಪ್ರಯಾಣ ಮಾಡಿದ್ದು, ಅತಿ ವೇಗವಾಗಿ ಕಾರನ್ನ ಓಡಿಸಿದ್ದು ಹಾಸನ ತಾಲೂಕಿನ ಯಲಗುಂದ ಗ್ರಾಮದಲ್ಲಿ ಒಂದು ಮನೆಗೆ, ಅದು ಕೂಡ ಕಾಂಪೌಂಡ್ ಮೇಲಿಂದ ಹಾರು ಬಂದು ಕಾಂಪೌಂಡ್ ಅನ್ನ ಗುದ್ದುಕೊಂಡು ಬಂದು ಮನೆಯ ಒಳಗಡೆ ನುಗ್ಗಿ ಹೋಗಿರುವಂತಹ ಘಟನೆ ಸಂಭವಿಸಿದೆ. ಈ ಅಪಘಾತದಲ್ಲಿ ಓರ್ವನ ಸ್ಥಿತಿ ಗಂಭೀರ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಿಕ್ಕ 4 ಜನರಿಗೆ ಗಾಯಗಳಾಗಿದೆ. ಆದರೆ ಮನೆಯಲ್ಲಿ ಯಾರೂ ಇರಲಿಲ್ಲ, ಹೀಗಾಗಿ ಯಾವುದೇ ಅವಘಡಗಳು ಸಂಭವಿಸಲಿಲ್ಲ. ಇಲ್ಲ, ಅಮಾಯಕರು ಕೂಡ ಸಾಯ್ತಾ ಇದ್ರು. ಹೀಗಾಗಿ ಈ ರೀತಿಯ ಘಟನಾವಳಿಗಳು ಮತ್ತೆ ಮರುಕಳಿಸಬಾರದು ಅಂದ್ರೆ ಹೆತ್ತವರು, ಪೋಷಕರು ಮಕ್ಕಳ ಕೈಗೆ ಕಾರು ಕೊಡುವ ಮುನ್ನ ಯೋಚನೆ ಮಾಡಬೇಕಾಗುತ್ತೆ.